ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋ ಹತ್ರ ಎಲ್ಲರಿಗೂ ಸ್ವಾಗತ. ಭಾಳ ದಿನ ಆಯ್ತು ಲಾಂಗ್ ವಿಡಿಯೋ ಮಾಡಿಲ್ಲ. ಇವತ್ತು ಲಾಂಗ್ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡತ್ತೇನೆ ರೀ. ಯಾಕಂದ್ರೆ ರೀ ಮೊನ್ನೆ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೀನಿ ರೀ. ಅದ್ರ ಮೇಲೆ ಒಂದು ಕಮೆಂಟ್ ಇತ್ತು ಒಬ್ರದ್ದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ರಿ ಅಂತಂದ್ರೆ ಇಲ್ಲತ್ತಂದ್ರೆ ಲಾಂಗ್ ವಿಡಿಯೋ ಮಾಡಿ ಹಾಕ್ರಿ ಅಂತಂದು. ಏನಂದ್ರೆ ರೀ ಅಂದ್ರೆ ನಮ್ಮ ದುಡಿಮೆ ಆಯ್ತು ಅನ್ಬೋದು ಅಥವಾ ತಂದು ಇಲ್ಲ ಆಯ್ತಂದ್ರೆ ರೀ ನಾ ಶೇರ್ ಮಾಡಿದ್ದೆ ಏನಂದ್ರೆ ರೀ ನಮಗೆಲ್ಲ ರೀತಿ ಅನುಕೂಲ ಇರ್ತೈತಿ. ಆದ್ರೂ ಇಲ್ರಿ ನಾವು ಅಂದ್ರೆ ಮಾಡಂಗಿಲ್ಲ ಒಂದೇದ್ರಿ. ಇಲ್ಲ ಆಯ್ತಂದ್ರೆ ರೀ ಏನು ಅನ್ಬೋದು ಅಂದ್ರೆ ರೀ ನಮ್ಮ ಹಸ್ಬೆಂಡ್ ದುಡಿತಾರೆ. ಇಲ್ಲ ಅದಂದ್ರೆ ನಮ್ಮ ಅವ್ವ ಅಪ್ಪ ಕೊಡ್ತಾರೆ ನಮ್ಗೆ. ಹಾಗಾಗಿ ನಮಗೆ ಮಾಡುವ ಅವಶ್ಯಕತೆ ಏನಿಲ್ಲ ಅಥವಾ ದುಡಿಯೋ ಅವಶ್ಯಕತೆ ಏನಿಲ್ಲ ತಂದು ಇದ್ರ ಮೇಲೆ ನಾವು ಒಂದು ವಿಡಿಯೋ ಶಾರ್ಟ್ ವಿಡಿಯೋ ಹಾಕಿನ. ಅದ್ರ ಮೇಲೆ ನಂಗೆ ಕಮೆಂಟ್ ಬಂದೈತೆ ಅಂತ ಅದನ್ನು ಡೀಟೇಲಾಗಿ ಹೇಳ್ರತ್ತಂದು. ಹಾಗಾಗಿನಿಲ್ಲ ರೀ ನನ್ನ ಅನಿಸಿಕೆನ ಹೇಳತ್ತೇನೆ ರೀ. ಇಲ್ಲಿ ಯಾರಿಗೂ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಯಾರಿಲ್ಲ ಅಲ್ಲ ಇಲ್ಲ ಅಂತಂದ್ರೆ ಯಾರು ಬೇಜಾರು ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಹೌದು ರೀ, ನಾವು ಅಂದ್ರೆ ನಮಗೆಲ್ಲ ರೀತಿ ಅನುಕೂಲ ಇರ್ತೈತೆ ರೀ. ಅಂದ್ರೆ ಏನು ಆದ್ರೂ ರೀ ನಾವು ಆ ಥರದ್ದು ಉಪಯೋಗ ಮಾಡ್ಕೊಳಂಗಿಲ್ಲ ಅಥವಾ ನಾವು ದುರುಪಯೋಗ ಮಾಡ್ಕೋತೀವಿ ಅನ್ಬೋದು. ಇಲ್ಲ ಆಯ್ತಂದ್ರೆ ಇಲ್ರಿ ಹಾಂ ಹಸ್ಬೆಂಡ್ ಕೊಡ್ತಾ ಇರ್ತಾರೆ ಅಥವಾ ಇಲ್ಲ ಅಂತಂದ್ರೆ ಅವ್ವ ಅಪ್ಪ ಕೊಡ್ತಾರೋ ಮತ್ತು ನಾವು ಯಾಕೆ ದುಡಿಯೋ ಅವಶ್ಯಕತೆ ನಮಗೆ ಐತ್ರಿ. ಹೀಗಾಗಿ ನಮ್ಮ ಖರ್ಚಿಗೆ ಅಥವಾ ನಮ್ಮ ಪಾಕೆಟ್ ಮನಿ ಅವ್ರು ಕೊಡ್ತಾರೆ ಅಂದ್ಬಿಟ್ಟಿಗೆ ನಮಗೆ ದುಡಿಯೋ ಅವಶ್ಯಕತೆ ಇಲ್ಲ ಅಂತಂದು ಹಿಂಗೆ ಕೆಲವೊಂದು ಹೆಣ್ಮಕ್ಳು ಅಂತಾರೆ ಅಥವಾ ಕೆಲವೊಂದು ಜನನೂ ಅದಾರ ಇನ್ನಾದ್ರೂ ನೂರನ್ನ ಅಂತನೂ. ಹಾಗಾಗಿನಿಲ್ರಿ ನಂದು ವೈಯಕ್ತಿಕ ಅನಿಸಿಕೆ ಅಂದ್ರೆ ರೀ ನಾವು 10 ರೂಪಾಯಿ ದುಡಿಯೋ ಲೆಕ್ಕಾದ್ರೆ ಇಲ್ರಿ ನಮ್ಮ ಸ್ವಂತ ದುಡಿಮೆ ಅನ್ನೋದಿತ್ತಂದ್ರೆ ತಿಳ್ಕೊರಿ ರೀ ಅದಕ್ಕೆ ವ್ಯಾಲ್ಯೂನ ಬೇರೆ ಇರ್ತೈತೆ ಅಥವಾ ಅದಕ್ಕೆ ಕಿಮ್ಮತ್ತನ ಬೇರೆ ಆಯ್ತು ಅನ್ಬೋದು. ಯಾಕಂದ್ರೆ ನಾನು ಪರ್ಸ್ನಲಿ ಇದನ್ನ ಹೇಳತ್ತೀನಿ ರೀ. ಯಾಕಂದ್ರೆ ಮನುಷ್ಯಗನ ಕಿಮ್ಮತ್ತೈತೆ ನೋಡ್ರಿ ಬೇಕಾರೆ ಇವತ್ತು ರೀ. ಯಾಕಂದ್ರೆ ಮತ್ತು ಅದ್ರೊಳಗೆ ವಯಸ್ಸಿದ್ದಾಗ ದುಡಿದಿಲ್ರಿ ನಾ ಅಂತಾನೆ. ವಯಸ್ಸು ಮೀರಿ ಅಂತ ದುಡಿ ಅಂದ್ರೆ ಏನು ದುಡಿತೀವಿ ರೀ ಮನುಷ್ಯ. ಯಾಕಂದ್ರೆ ಐತ್ರಿ ಇದನ್ನು ಹಿಮ್ಮತ್ತೈತೆ ರೀ. ಆಮೇಲೆ ದುಡಿಯೋಂಥ ಇದನ್ನಿತ್ತಂದ್ರೆ ಯಾಕೆ ನಾವು ದುಡಿಬಾರ್ದು ಅಥವಾ ಯಾಕೆ ನಾವು ಇದನ್ನ ಮಾಡಬಾರ್ದು. ಅಥವಾ ನನ್ನ ವೈಯಕ್ತಿಕ ಇದನ್ನ ಮತ್ತೊಂದು ಏನಂದ್ರೆ ರೀ ಈಗ ನಮ್ಮ ಅವ್ವ ಅಪ್ಪ ನಮಗೆ ಎಷ್ಟು ಆಕತ್ತಷ್ಟು ನಮಗೆ ಕೊಟ್ಟು ನಡ್ಸಿರ್ತಾರೆ ಅಥವಾ ಶಿಕ್ಷಣ ಕೊಟ್ಟಿರ್ತಾರೆ ಅನ್ರಿ. ಇಲ್ಲತ್ತಂದ್ರೆ ಏನಾರು ಮತ್ತೇನೋ ಒಂದು ಕೊಟ್ಟು ಇದು ಮಾಡಿರ್ತಾರೆ. ಅದ್ರ ಮುಂದಿನ ನಮ್ಮ ಆಸೆಗಳು ದೊಡ್ಡ ದೊಡ್ಡ ಇದ್ದು ಅಂದ್ರೆ ತಿಳ್ಕೊರಿ ನೀವು. ನಾ ಅಂತನ್ನ ಅವ್ರ ಮೇಲೆ ಯಾಕೆ ನಾವು ಡಿಪೆಂಡ್ ಆಗ್ಬೇಕಂತ ನಾ ಅಂತೀನಿ ರೀ. ನಮ್ಮ ಆಸೆ ನಾವು ಕನಸು ದೊಡ್ಡದು ನೋಡಿರ್ತೀವಿ ಅಂದ್ಬಿಟ್ಟಿಗೆ ಆ ಕನಸು ನಾವು ಪೂರ್ತಿ ಮಾಡ್ಬೇಕಾರೆ ರೀ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಯಾಕೆ ನಾವು ಡಿಪೆಂಡ್ ಆಗಿ ನಾವು ನಮ್ಮ ಕನಸು ಪೂರ್ತಿ ಮಾಡ್ಬೇಕಂತ ನಾ ಅಂತೀನಿ ರೀ. ಯಾಕಂದ್ರೆ ನಮಗೆ ದುಡಿ ಹಿಮ್ಮತ್ತು ಐತೆ ಅಂದ್ಬಿಟ್ಟು ನಾವು ಕನಸು ಕಂಡಿದ್ದು ನಾವು ಆದ್ರೆ ಮತ್ತೊಬ್ಬರ ಜೀವದ ಮೇಲೆ ಯಾಕೆ ನಾವು ಕನಸು ನಮ್ಮ ಪೂರ್ತಿ ಮಾಡ್ಕೋದತ್ ನಾ ಅಂತೀನಿ ರೀ. ನಮ್ಮ ದುಡ್ನ್ಯಾಗನ ನಮ್ಮ ಕನಸು ನಾವು ಪೂರ್ತಿ ಮಾಡ್ಕೋಬೋದಲ್ತ ನಾ ಅಂತೀನಿ ರೀ. ಹಿಂಗಾಗಿ ನನಗದು ಪರ್ಸ್ನಲಿ ಭಾಳ ಐತೆ ಅನ್ಸುತ್ತೆ ರೀ. ಯಾಕಂದ್ರೆ ರೀ ನನಗೂ ಅಂದ್ರೆ ನಂದು ಅನುಭವದ ಮಾತತ ಅನ್ಬೋದು. ಇಲ್ಲತ್ತಂದ್ರೆ ಇಲ್ರಿ ಈಗಿನ ಜನ್ರೇಷನ್ ಥ್ರೂ ನಡೆದೈತೆ ಹಂಗೆ. ಯಾಕಂದ್ರೆ ರೀ ಈಗ ನೋಡ್ರಿ ಈಗ ಅಂದರೆ ಕೆಲಸ ಮಾಡೋರಿಗೆ ಭಾಳಷ್ಟು ಕೆಲಸ ಅದಾವ್ರಿ ನಾ ಅಂತೀನಿ ರೀ. ಮಾಡಲ್ದವ್ರಿಗೆ ನನ್ನ ಏನೂ ಕೆಲಸನೇ ಇಲ್ಲ ನಾ ಹೆಂಗೆ ಮಾಡಲಿ ಅಥವಾ ನನಗೆ ಕೆಲಸನ ಮಾಡೋಕೆ ಆಗೋತಂತಾರೆ. ಇಲ್ಲತ್ತಂದ್ರೆ ರೀ ನಮ್ಗೆ ಕೆಲಸ ಇಲ್ಲ ನೀವೆಲ್ಲ ಹೇಳ್ತೀರಿ ಅದ ನಾವು ಕೆಲಸ ಏನು ಮಾಡೋಣ ಇಲ್ಲ ನಾವು ಮನ್ಯಾಗ ಇರ್ತೀವಿ ನಾವು ಕೆಲಸ ಏನು ಮಾಡೋಣ ಅಂತಂತಾರೆ. ಮಾಡಿದವ್ರಿಗೆ ಕೆಲಸ ಅಂತೂ ಏನು ಕಮ್ಮಿ ಇಲ್ಲ ನಾ ಅಂತೀನಿ ರೀ. ಮಾಡಕ್ಕೆ ಕೂತ್ರೆ ಭಾಳ ಅದಾವ್ರಿ ನಾ ಅಂತೀನಿ ನೋಡ್ರಿ ನೀವು ಬೇಕಾರೆ ರೀ. ಈಗ ಪ್ರತಿಯೊಂದೆಲ್ಲ ಅಂದ್ರೆ ಸಣ್ಣ ಇದನ್ನ ಹಿಡ್ಕೊಂಡು ದೊಡ್ಡತನ ಅಂತೀನಿ ರೀ ಮಾಡಿದಷ್ಟು ಕಮ್ಮಿ ಐತ್ರಿ. ನೀವು ಕೂಲಿ ಮಾಡೋರದಂದ್ರೆ ಕೂಲಿ ಮಾಡ್ಬೋದು. ಇಲ್ಲಂತಂದ್ರೆ ನನಗತ್ಲೆ ಅಂತಂದ್ರೆ ಟೈಲ್ರಿಂಗ್ ಮಾಡೋದ್ರೆ ಟೈಲ್ರಿಂಗ್ ಮಾಡ್ಬೋದು. ಅದು ಬೇಡಪ್ಪ ನಮಗೆ ಟೈಲ್ರಿಂಗ್ ಬರೋಂಗಿಲ್ಲ ನೀವೆಲ್ಲ ಹೇಳ್ತೀರಿ ನಮಗೆ ಟೈಲ್ರಿಂಗ್ ಬರೋಂಗಿಲ್ಲ ನಾವೇನು ಹೊಲಿಬೇಕಾ ಅಥವಾ ನಾವೇನು ದುಡ್ಡು ಗಳಿಸ್ಬೇಕಂತೀರಲ್ಲ ನೀವು ಅಟ್ಲೀಸ್ಟ್ ನಾ ಅಂತ ನಿಮ್ಗೆ ಸ್ಟಿಚ್ ಹಾಕಾಕ್ರೆ ಬರೋದಿಲ್ಲ ಹೊಲಿಗೆ ಹಾಕಾಕ್ರೆ ಬರ್ತೈತೆ ಇಲ್ಲೋ. ಹಾಗಾಗಿ ಬ್ಲೌಸ ಹೊಲಿಬೇಕು ಅಥವಾ ಬ್ಯಾಗ ಹೊಲಿಬೇಕು ಅಥವಾ ಕುರ್ತಾ ಸಲ್ವಾರ್ ಏನು ಹೊಲಿತೀರಿ ಅದು ಹೊಲಿಬೇಕೇನು ಹಾಗೇನಿಲ್ಲ ನಾ ಅಂತಂದು ರೀ. ಮಾಮೂಲಿ ನೀವು ನಾ ಅಂತನ್ನ ಹೊಲಿಗೆ ಹಾಕು ಒಂದೊಂದು ಸಿಂಪಲ್ ಮಷಿನ್ ತಂದು ನೀವು ಹೊಲಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ ನಾ ಅಂತಂದು ನಾನು ದಿನಕ್ಕೆ ಒಂದು 10 ರೂಪಾಯಿರ ದುಡಿಯುತ್ತೆ ಇಲ್ಲೋ ನಾ ಅಂತೇನೆ ರೀ. ನಮಗೆ ಸಾವಿರಾರು ಗಟ್ಟಲೆ ಅಂತೂ ಬ್ಯಾಡ್ರಿ ನಾ ಅಂತನು. ಆದ್ರೆ ಏನಿಲ್ಲ ರೀ 10 ರೂಪಾಯಿಗೆ ಐತ್ಲೆ ರೀ. ಈಗ ನೋಡಿರಿ ಒಂದು ಸಾಧಾರಣ ಈಗ ನಾನು ಐ ಟಿ ಯೂಸ್ ಮಾಡ್ತೇನಿಲ್ಲ ಅಂತಾನೆ ಆ ಐ ಟಿ ಸ್ಟಿಚ್ ಹಾಕಿ ಯಾವುದಾಗಲಿ ಹೊಸ ಬಟ್ಟೆ ತತ್ತಂದ್ರೆ ಯಾವಾಗಲಿ ಸ್ಟಿಚ್ ಹಾಕೋತಾರೆ ಈಗಿನ ಅಂತೂ ನಾ ಅಂತಾನೆ. ಇಲ್ಲತ್ತಂದ್ರೆ ಆಲ್ಟ್ರೇಷನ್ ಮಾಡಿಸ್ತಾರೆ ಇಲ್ಲ ಫಿಟ್ಟಿಂಗ್ ಅಂತಂದ್ರೆ ಅನ್ಬೋದು ನೀವು. ಹಿಂಗೆ ಏನಾರ ಒಂದು ಇರತ್ತದ ರೀ ನಾ ಅಂತಾನೆ. ಸಾಧಾರಣ ನಾ ನಿಮಗೆ ಟಿಪ್ಸ್ ಹೇಳತ್ತೇನೆ ರೀ ಇದನ್ನ. ಯಾಕಂದ್ರೆ ಸಾಧಾರಣ ನೋಡಿರಿ ನಾವು ಸ್ಟಿಚ್ ಹಾಕ್ಬೋದು. ಈಗ ಒಂದು ಪೇಟಿಕೋಟ್ ತತ್ತಂದ್ರೆ ತಿಳ್ಕೊರಿ ಅದಕ್ಕೆ ಸ್ಟಿಚ್ ಹಾಕಿಲ್ಲಂದ್ರೂ 20-25 ರೂಪಾಯಿ. ಸಿಂಪಲ್ ಆದ್ರೂ 20 ಹಿಡ್ದೇನೆ ಅಂತಾನೆ. ಹಳ್ಳಿ ಕಡೆ ನಮ್ಮ ಕಡೆ ಸೈಡ್ ಅದು ಒಂದಿರ ಸಿಟಿ ಲೆವೆಲ್ ಆದರೂ ಅದಕ್ಕೆ ಜಾಸ್ತಿನೇ ಐತ್ರಿ. ಮತ್ತು ಯಾಕಂದ್ರೆ ಇಂಥವು ಸಣ್ಣ ಕೆಲಸಗಳು ಯಾರೂ ಹಿಡಿಯೋಂಗೇ ಇಲ್ಲ. ಯಾಕಂದ್ರೆ
ಈ ಬ್ಲೌಸ್ ಹೊಲಿ ಯಾರು ಇದ್ರಂದ್ರೆ ತಿಳ್ಕೊರಿಲ್ಲ, ಪ್ರೊಫೆಷ್ನಲ್ ಟೇಲರ್ ಅದು ಯಾರು ಇದ್ರಂದ್ರೆ ಇಂಥವೆಲ್ಲ ಹಿಡಿಯೋಂಗಿಲ್ಲ. ಸಾಧಾರಣ ಕೆಲಸ ಇವು, ಯಾಕಂದ್ರೆ ಇದ್ರೊಳಗೆ ಟೈಮ್ ಎಷ್ಟು ಆಕತ್ತೆ ಅಂತಾರೆ, ಇದಕ್ಕೆ ದುಡ್ಡು ಹುಟ್ಟಿದ್ರು ಅಷ್ಟು ಹೋಗಿರ್ತಂದು ಅಂಥವೆಲ್ಲ ಹಿಡಿಯೋಂಗಿಲ್ಲ. ಅಂಥದ್ದು ನೀವು ಮಾಡ್ಬೋದು. ಯಾಕಂದ್ರೆ ಒಂದು ನೀವು ಪೆಟಿಕೋಟ್ ಸ್ಟಿಚ್ ಹಾಕಿರತ್ತೆ ಕೊಯ್ಲಾತಂದ್ರೆ ಒಂದು ನೈಟಿ ನೀವು ಸ್ಟಿಚ್ ಹಾಕಿರಂದ್ರೆ ಅಂತಂದ್ರೆ ರೀ ಒಂದು 20 ರೂಪಾಯಿ ನಿಮಗೆ ಬಂದ್ರು ನಾ ಅಂತ ಏನು ಕೆಡೋದೈತೆ. ಹಿಂಗೆ ಯಾವುದಾಗಲಿ ನಾವು ಅಂತನ್ನ ರೀ ದೊಡ್ಡದು ಉದ್ಯೋಗ ಯಾವುದು ಫಸ್ಟಿಗೆ ದೊಡ್ಡದಿರಂಗಿಲ್ಲ. ನಾವು ಮಾಡಿದ ನಂತರ ನಾವು ಇದನ್ನ ಆದ ನಂತರ ಅದು ದೊಡ್ಡದಾಕತ್ತೆ ನಾ ಅಂತಂದ್ರೆ. ಹಂಗಾಗೇನಿಲ್ಲ ರೀ. ಇವತ್ತು 20 ಬಂದಿತ್ತು, ನಾಳೆ 40 ಬಂದಿತ್ತು, ನಾಡ್ದು 60 ಬಂದಿತ್ತು ರೀ. ಹಿಂಗೇನಿಲ್ಲ ರೀ. ಸ್ವಲ್ಪ ಮಾಡ್ಕೋತ ಹೋದ್ರೂ ನಿಮ್ಗೆ ಗ್ರೋತ್ ಆಕತ್ತೈತೆ. ನನಗೆ ಸ್ಪೆಷಲಿ ಅನ್ನಿಸ್ತೈತೆ ರೀ. ಹೀಗಾಗಿ ನನಗೆ ಬರಂಗಿಲ್ಲ ತಂದು ಯಾರೂ ಆಗಲಿ ಕುಂದ್ರಬೇಡ್ರಿ ನಾ ಅಂತಾನೆ, ಮಾಡ್ರಿ ನಾ ಅಂತಾನೆ ರೀ. ಯಾವುದೋ ಪ್ರತಿಯೊಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಂತಾನೆ. ಆಲ್ಮೋಸ್ಟ್ ಗಂಡು ಮಕ್ಕಳಂತೂ ಯಾರೂ ಕುಂಡ್ರಂಗಿಲ್ಲ, ಹೆಣ್ಮಕ್ಳನ್ನ ಅಂತಾರೆ. ಯಾಕಂದ್ರೆ ಹೌಸ್ ವೈಫ್ ಇದ್ದವ್ರು ಅಥವಾ ಹೌಸ್ ವೈಫ್ ಅನ್ನೋಕ್ಕಿಂತ ಹೌಸ್ ಕ್ವೀನ್ ಅಂತಂದ್ರೆ ಯಾಕಂದರೆ ನಮ್ಮ ಮನೆ ರಾಣಿ ನಾವು ಇರ್ತೀವಿರಲ್ಲ. ಹಾಗಾಗಿ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮನ್ಯಾಗದನ ಅಥವಾ ನಮ್ಮಲ್ಲಿ ಕೆಲ್ಸಕ್ಕೆ ಕಳ್ಸಂಗಿಲ್ಲ ಹೊರಗೆ, ಇಲ್ಲಾಂತಂದ್ರೆ ನಮ್ಮ ಮಾಡಾಕೇನು ಹಿಂಗೆ ಕೆಲಸ ಇಲ್ಲ, ಅಥವಾ ನನಗೆ ಬರೋಂಗಿಲ್ಲ, ಹಿಂಗೇನು ಇರ್ತದಿಲ್ಲ. ಅಂಥವ್ರು ಇಂಥವು ಸಣ್ಣ ರೀತಿ ಇದನ್ನು ಮಾಡ್ಬೋದು. ನಮ್ಮ ಪಾಕೆಟ್ ಮನಿ ನಾವು ಮಾಡ್ಕೊಬೋದಲ್ರಿ ನಾ ಅಂತ. ಯಾಕೆ ಮತ್ತೊಬ್ರು ತೆಗ್ ಕೈ ಚಾಚೋದು ಅಥವಾ ಮನೆಯವ್ರ ತೆಗ್ ಯಾಕೆ ಕೈ ಚಾಚೋದು ಬೇಕಾಗೈತಿ. ಹಿಂಗೆ ನನ್ನ ಅನಿಸಿಕೆ ಐತೆ. ಹೀಗಾಗಿ ಮೊನ್ನೆ ಶಾರ್ಟ್ ವಿಡಿಯೋ ಹಾಕಿದಂತಾರೆ ಹೇಳಿರೋರು ನಂಗೆ ನಿಜವಾಗ್ಲೂ ಆ ಕಮೆಂಟು ನಂಗೆ ಚಲೋನೂ ಅನಿಸಿತು. ಆಮೇಲೆ ಏನಿಲ್ಲ ನನಗೆ ಒಂದು ರೀತಿ ಅಂದ್ರೆ ಹಿಂಗೆ ನೀವು ಒಳ್ಳೆ ಕಮೆಂಟ್ ಮಾಡಿರಿ ಅಂದ್ರೆ ನನಗೂ ಮೋಟಿವೇಶನ್ ಸಿಗುತ್ತೆ, ನನಗೂ ಚಲೋ ಅನ್ಸುತ್ತೆ, ಹುರುಪು ಅನ್ಸುತ್ತೆ ರೀ. ಮತ್ತು ಬೇರೆ ರೀತಿ ವಿಡಿಯೋ ಮಾಡಬೇಕತ್ತಪ್ಪ ಅಂತಂದು. ಹಂಗಾಗಿನಿಲ್ಲ ರೀ, ನನಗೆ ಅನ್ಸಿದ್ದು ಹೇಳತ್ತೇನೆ. ನೋಡಿರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ರೀ. ಇದ್ರ ಮ್ಯಾಗಿಂದು ಮತ್ತು ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾ ಲಾಂಗ್ ವಿಡಿಯೋ ತ್ರೋಗ ನಿಮ್ಗೆ ಶೇರ್ ಮಾಡ್ತೇನೆ ರೀ. ಮತ್ತೇನು ಕೆಲಸ ಮಾಡ್ಬೋದು ಮನ್ಯಾಗ ಕೂತು, ಅಥವಾ ಮತ್ತೇನು ರೀ ಉಪಯೋಗ ಆಗುವಂಥವು ನನಗೆ. ಯಾಕಂದ್ರೆ ಈಗ ವಯಸ್ಸೈತಿ, ಈಗ ದುಡಿಬೋದು. ಇವತ್ತು ಈಗ ಇಲ್ಲ ಈಗ ನಮ್ಮಲ್ಲೇ ನಮ್ಮ ಮನೆಯವ್ರು ಅಂತಾರೆ, ನಾಳೆ ಮಾಡೋ ಕೆಲಸ ಇವತ್ತು ಮಾಡತ್ತಂತಾರೆ. ಏನಿಲ್ಲ ರೀ, ಹಂಗೆ ಅವ್ರು ಹೇಳಿದ್ದು ಕರೆನೇ ಐತ್ರಿ. ನಮಗೆ ಇಲ್ಲ ನಾನು ನಾಳೆ ಮಾಡ್ತೀನಿ ಅಥವಾ ಆಲೋಚನೆ ಮಾಡ್ತಂತಂದ್ರೆ ಹಾಗಾಗಿ ಈಗಿನ ಜನ್ರೇಷನ್ ತಗೋ ಭಾಳ ಕಾಂಪಿಟೇಷನ್ ಐತ್ರಿ. ಯಾಕಂದ್ರೆ ಟಫ್ ಕಾಂಪಿಟೇಷನ್ ಆದರೂ ಏನು ಚಿಂತಿಲ್ಲ, ಹಂಗೈತ್ರಿ. ಈಗ ಇವತ್ತು ನಾ ಮಾಡತ್ತೀನಿ ಅಂದ್ರೆ ಅದನ್ನು ನಾಳೆ ಮತ್ತೊಬ್ಬರು ಒಬ್ಬರಲ್ಲ ಅಲ್ಲಿ 10 ಜನ ತಯಾರಾಕಾರ ಇದನ್ನು ಮಾಡ್ಬೇಕು ಅನ್ನೋದು ಹಂಗೆ ಐತಿ ಬಿಸ್ನೆಸ್ ಇದ್ರೊಳಗಂತೂ. ಹಂಗಾಗೇನಿಲ್ಲ ರೀ. ಈಗ ವಯಸ್ಸು ತನಕ ದುಡಿಯೋದಿಲ್ಲ, ವಯಸ್ಸು ಮೀರಿ ನಿಂತ್ರೆ ಅಂತ ದುಡಿಯೋಕ್ಕಾಗಂಗಿಲ್ಲ. ಈಗಿದ್ದು ವಯಸ್ಸು ನಾಳೆ ಇರೋಂಗಿಲ್ಲ, ಅಥವಾ ಇನ್ನೊಂದು ತಾಸು ಈಗ ಎನರ್ಜಿ ನಂಬುದು ಇರೋಂಗಿಲ್ಲ. ಮುಂಜಾನೆ ಎಷ್ಟು ಹುರುಪು ಇರ್ತೀವಿ ಒಟ್ಟು ಸಾಯಂಕಾಲ ಇರೋಂಗಿಲ್ಲ ನೋಡ್ರಿ ಬೇಕಾರೆ ರೀ. ಹಿಂಗೆ ಇರ್ತೈತಿ. ಹಂಗಾಗೇನಿಲ್ಲ ರೀ. ನನಗೆ ಅನ್ಸಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ರೀ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಆಮೇಲೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗತ್ತವ ಅನ್ಕೋತೀನಿ ರೀ. ಬ್ಯಾಗ್ ಸ್ಟಿಚಿಂಗ್ ಅದು ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಈ ಥರ ಡೀಟೇಲ್ ವಿಡಿಯೋ ಸ್ಟಿಚಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಆಮೇಲೆ ಹೊಸವಾಗಿ ಯಾರೆಲ್ಲ ನೋಡತ್ತಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೈಲಾರ್ದ ರೀ. ಇವತ್ತಿನ ದಿನ ನಂದು ಇದೇ ರೀತಿ ಹೋಯ್ತು ನೋಡಿರಿ. ಬ್ಯಾಗು ಸ್ಟಿಚ್ ಮಾಡೀನಿ ರೀ. ಆಮೇಲೆ ಉಳ್ಕಾದ ಕೆಲಸನೂ ಸ್ವಲ್ಪ ಆಗೈತೆ ರೀ. ಹಂಗಾಗೇನಿಲ್ಲ ರೀ. ಮರಿಲಾರ್ದ ವಿಡಿಯೋ ಇಷ್ಟ ಆದ್ರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಏನೇನು ಹೇಳೇನೋ ನನಗೆ ಗೊತ್ತಿಲ್ಲ, ನನಗೆ ಅನ್ಸಿದ್ದು ನಾ ಹೇಳೇನಿ ರೀ. ದಯವಿಟ್ಟು ಇದನ್ನು ಅನ್ವರ್ಸ್ಕೊರೋದಂತ ಹೇಳ್ತೀನಿ ರೀ. ಕನ್ನಡ ಅಲ್ಲದೆ ಮಿಸ್ಟೇಕ್ ಆದ್ರೂ ಒಂಚೂರು ಸರಿ ಮಾಡಿಸ್ಕೋರಿ. ಇವತ್ತಿನ ದಿನ ಇಲ್ಲಿಗೆ ಮುಗೀತು ರೀ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಹತ್ರ. ಕಸ್ತನ ಬಾಯ್ ಬಾಯ್ ಎಲ್ಲರಿಗೂ. ಎಲ್ಲರೂ ಆರಾಮಾಗಿರಿ. ಬಿಸಿಲು ಜಾಸ್ತಿ ಐತ್ರಿ, ಆದಷ್ಟು ಬಿಸಿಲಾಗ ಕಮ್ಮಿ ಹೋಗ್ರಿ. ಆಮೇಲೆ ಮನೆಯಿಂದ ಎಲ್ಲರೂ ಡ್ರಿಂಕ್ಸ್ನ ತೊಗೊತ ಬರ್ರಿ, ಮಜ್ಜಿಗೆ ಮೊಸರು ಅದು ಎಲ್ಲ.